ಇನ್ನು ಅನನ್ಯ ಭಟ್ ಕೇಸ್ನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅನೇಕ ರೀತಿಯಾದಂಥ ಕಥೆಗಳನ್ನು ಹೇಳಿದಂಥ ಸುಜಾತಾ ಭಟ್ ಅವರಿಗೆ ಇವತ್ತು ದಿಢೀರ್ ಅಂತ ಇವತ್ತು ಪ್ರತ್ಯಕ್ಷರಾಗ್ಬಿಟ್ರು SIT ಕಚೇರಿಯ ಮುಂದೆ. ಅನನ್ಯ ಭಟ್ ಕೇಸ್ SIT ಅಧಿಕಾರಿಗಳಿಂದ ಸುಜಾತಾ ಭಟ್ ವಿಚಾರಣೆ. ಸೊ ಇವತ್ತು ದಿಢೀರಾಗಿ SIT ಕಚೇರಿಗೆ ಸುಜಾತಾ ಭಟ್ ಹೋಗಿದ್ದಾರೆ. ಹೋಗಬಾರ್ದಾ ಆಗಿದ್ದಾಗ ಅಂತ ನಿಮ್ಮ ಪ್ರಶ್ನೆ ಬರುತ್ತೆ. ಬೆಳಗ್ಗೆ 5 ಗಂಟೆಗೆ ಬೆಳತಂಗಡಿ SIT ಕಚೇರಿಗೆ ಹೋಗ್ಬಿಟ್ಟಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಯಾರು ಇರ್ತಾರೆ ಬೆಳಗ್ಗೆ 5 ಗಂಟೆಗೆ? ಸೊ ಇವ್ರು ಏನು ಮಾಡಿದ್ರು, ಆಗಸ್ಟ್ 29ಕ್ಕೆ ಕಾಲಾವಕಾಶವನ್ನ ಕೇಳಿದ್ರು. ಆದರೆ ಇವತ್ತು ಏಕಾಏಕಿಯಾಗಿ ಬೆಳಗ್ಗೆ 5 ಗಂಟೆಗೆ ಹೋಗ್ಬಿಟ್ಟಿದ್ದಾರೆ. ಕರೆಯದಿದ್ದರೂ ಸುಜಾತಾ ಭಟ್ ಅವರು SIT ಕಚೇರಿಗೆ ಬಂದಿದ್ದು ನೋಡಿ ಅಧಿಕಾರಿಗಳೇ ಶಾಕ್ ಆಗ್ಬಿಟ್ಟಿದ್ದಾರೆ. ಸೊ ವಾಪಸ್ ಹೋಗಿ ಅಂತೇಳಿ ಸೂಚಿಸಿದ್ರಂತೆ. ಆದ್ರೂ ಕೂಡ ಸುಜಾತಾ ಭಟ್ ಅವರು ಅಲ್ಲಿಂದ ತೆರಳಿಲ್ವಂತೆ. ಯಾಕೆ ದಿಢೀರ್ ಅಂತ ಬರ್ತಾರೋ, ಏನು ಆಗ್ತಾ ಇದೆಯೋ ಸುಜಾತಾ ಭಟ್ ಅವರು ಉಪಾಧ್ಯಾಯ ಅವರು? ಸುಜಾತಾ ಭಟ್ ಉಪಾಧ್ಯಾಯ ಅಥವಾ ಸುಜಾತಾ ಉಪಾಧ್ಯಾಯನ, ಯಾಕಂದರೆ ಉಪಾಧ್ಯಾಯ ಅನ್ನುವಂಥದ್ದು ಒಂದು ಸರ್ನೇಮು, ಭಟ್ ಅನ್ನುವಂಥದ್ದು ಸರ್ನೇಮು. ಭಟ್ ಉಪಾಧ್ಯಾಯ ಅಂತ ಕಡಿಮೆ ಅಪ್ಪ ನಾನು ಕೇಳಿದಂಗೆ, ಎರಡೂ ಸರ್ನೇಮ್ಗಳು ಒಂದೇ ಥರ ಬರುವಂಥದ್ದು. ಸೊ ಯಾಕಂದರೆ ಅಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಆವಾಗಲೇ ನಿಮಗೆ ಮಹೇಶ್ ಠಾಕೂರ್ ಅವ್ರು ಮಾತಾಡಿಸ್ಬೇಕಾದ್ರೆ ಅವ್ರು ಉಪಾಧ್ಯಾಯ ಅಂತ ಬಳಕೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಇಲ್ಲಿ ಸುಜಾತಾ ಭಟ್ ಅನ್ನುವಂಥದ್ದು ಇಲ್ವಾ, ಭಟ್ ಅನ್ನುವಂಥದ್ದು ಏನಪ್ಪ ನೋಡ್ಬೇಕು ಅದನ್ನು. ಇನ್ನು ಸುಜಾತಾ ಭಟ್ ಸುಳ್ಳಿನ ಕಥೆಗಳ ಬಗ್ಗೆ ಅಧಿಕಾರಿಗಳ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕಚೇರಿಯಲ್ಲಿರುವಂಥ ಅಧಿಕಾರಿಗಳಿಂದ ಪ್ರಾಥಮಿಕ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತಿಮರೋಡಿ ನಿವಾಸದಲ್ಲಿನ ಶೋಧಕ್ಕೆ ಈಗ SIT ಟೀಮ್ ತೆರಳಿದೆ. ತಿಮರೋಡಿ ನಿವಾಸದಲ್ಲಿನ ಶೋಧಕ್ಕೆ ಹೀಗಾಗಿ ಕಚೇರಿಯಲ್ಲಿರುವಂಥ ಅಧಿಕಾರಿಗಳಿಂದ ಸುಜಾತಾ ಭಟ್ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆ SIT ಪ್ರಶ್ನೆಯನ್ನ ಮಾಡಿತ್ತು. ಈಗ ಸದ್ಯಕ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಸುಜಾತಾ ಭಟ್ ಅವರ ಕಥೆಗಳು. ಒಳ್ಳೆ ಬುಕ್ ಬಡಿಬೋದಾಗಿತ್ತು, ಕಥೆಗಳು ಅಂತ ಹೇಳಿ, ಸುಜಾತಾ ಭಟ್ ಕಥೆಗಳು ಅಂತ ಹೇಳಿ ಚೆನ್ನಾಗಿ ನೆರೇಟ್ ಮಾಡ್ತಾರೋ ಸ್ಟೋರಿಯನ್ನು. ಸೊ ಹಾಗಿದ್ರೆ ತುಂಬ ಜನರಿಗೆ ಓದೋದ್ರಲ್ಲೂ ಇಂಟ್ರೆಸ್ಟ್ ಬರುತ್ತೆ, ಒಂದು ಕುತೂಹಲಕಾರಿಯಾಗಿರುತ್ತೆ ಪುಸ್ತಕಗಳನ್ನು ಬರೆದಿದ್ದಿದ್ರೆ. ಹೀಗೆ ಹಾಗೆ ನಾಪತ್ತೆಯಾಗಿದ್ರು, ಎಲ್ಲಿ ನಾಪತ್ತೆಯಾಗಿದ್ರು, ನಾನು ಒಂದು ಹುಟ್ಟಿದ ತಕ್ಷಣ ಮಗುವನ್ನು ನನ್ನ ತಂದೆ ತಾಯಿ ನದಿ ತೀರದಲ್ಲಿ ಇಟ್ಬಿಟ್ಟಿದ್ರು, ಅದನ್ನು ಯಾರೋ ತೊಗೊಂಡು ಹೋಗ್ಬಿಟ್ರು, ಅರವಿಂದ್ ವಿಮಲಾ ಅನ್ನುವಂಥವ್ರು, ಅವ್ರು ಸಾಕಿದ್ರು, ಅವ್ರು ಲೆಟರ್ ಮೂಲಕವಾಗಿ ನಂಗೆ ಸಂಪರ್ಕ ಮಾಡ್ತಾಯಿದ್ರು, ಇಲ್ಲಿ ಅಂತ ಎಲ್ಲೆಲ್ಲಿದ್ದರು ಎಲ್ಲ ಹೇಳ್ತಾ ಇದ್ರು. ಆಮೇಲೆ 8ನೇ ಕ್ಲಾಸಿಗೆ ನಾನು ಕರ್ಕೊಂಡು ಕಲ್ಕತ್ತಾಗೆ ಹೋಗ್ಬಿಟ್ಟೆ, ಇವೆಲ್ಲ ಹೇಳ್ತಾ ಇದ್ರಪ್ಪ. ನನ್ನ ಸಹೋದ್ಯೋಗಿ ಈಗ ಸುಕ್ಪಾಲ್ ಪಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಫೈನಲಿಗೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ ಈ ವಿಚಾರದಲ್ಲಿ ಅನ್ನೋದು. ಆಮೇಲೆ ಜಮೀನಿನ ವ್ಯಾಜ್ಯವನ್ನು SIT ಮುಂದೆ ಅವ್ರಿಗೆ ಹೇಳ್ಕೊಳ್ಳೋಕ್ಕಾಗೋದಲ್ಲ, ಅದು ಕೋರ್ಟ್ನಲ್ಲಿ ಆಗಬೇಕಾಗಿದೆ. ಇಟ್ಸ್ ಎ ಸಿವಿಲ್ ಮ್ಯಾಟರ್, ಅದು ಕೋರ್ಟಲ್ಲಿ ಇತ್ಯರ್ಥ ಆಗಬೇಕಾಗಿರುವಂಥ ವಿಚಾರ. SIT ಅವರು ಅದರಲ್ಲಿ ತಲೆ ಹಾಕೋಕ್ಕಾಗಲ್ಲ, ಹಾಕೋದು ಇಲ್ಲ. ಇನ್ನೊಂದು ಕಡೆಗೆ ಈ ಕಥೆಯನ್ನು ನೆರೇಟ್ ಮಾಡಿದ್ರಲ್ಲ, ಅನನ್ಯ ಭಟ್ನ ಕಥೆಯನ್ನು, ಈಗೇನು ತಪ್ಪೊಪ್ಪಿಗೆಯನ್ನು ಒಪ್ಕೊಳ್ತಾ ಇದ್ದಾರೆ ಅಥವಾ ಬೇರೆ ಇನ್ನೇನು ಹೇಳಕ್ಕೆ ಬಂದಿದ್ದಾರೆ? ಯಾತಕ್ಕೋಸ್ಕರ ವಿಚಾರಣೆ ಇದರಲ್ಲಿ? ಆಚೆ ಹೇಳಿರುವಂಥ ಮಾತುಗಳನ್ನು ಈಗ SIT ಮುಂದೆ ಹೇಳ್ತಾ ಇರೋದು ಅಷ್ಟೇನಾ? ಅರುಣ್, ಇವತ್ತು ಬೆಳಿಗ್ಗೆ 5 ಗಂಟೆಗೆ ಅನನ್ಯ ಭಟ್ ಅನ್ನುವಂಥ ಹೆಸರು ಹೇಳ್ಕೊಂಡಿರುವಂಥ ಸುಜಾತಾ ಭಟ್ ಏನಿದ್ದಾರೆ ಅವರು ಇವತ್ತು ಬಂದಿರುವಂಥದ್ದು SIT ಕಚೇರಿಯಲ್ಲಿ. ಇವತ್ತು 5 ಗಂಟೆಗೆ ಎಲ್ಲರೂ ಮಲಗಿದ್ದಂಥ ಸಂದರ್ಭದಲ್ಲಿ ಎಬ್ಬಿಸಿ ವಿಚಾರಣೆ ಮಾಡಿ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಆದರೆ ಇವತ್ತು SIT ಅಧಿಕಾರಿಗಳು ಬೇರೆ ಕೆಲಸಕ್ಕೆ ಹೊರಗೆ ಹೋಗಿರುವಂಥ ಕಾರಣಕ್ಕಾಗಿ ಸುಮಾರು 7 ಗಂಟೆಗಳಿಂದ ಯಾವುದೇ ರೀತಿಯಾದಂಥ ವಿಚಾರಣೆಯನ್ನು ಮಾಡಲಿಲ್ಲ. ಈಗ ಸದ್ಯ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಆ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪ್ರಾಥಮಿಕವಾಗಿ ಕೇಳ್ತಾ ಇರುವಂಥದ್ದು. ಆರಂಭದಲ್ಲೇ ಈ ಪ್ರಕರಣ SITಗೆ ಹಸ್ತಾಂತರ ಆದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ಬೇಕಾದಂಥ ದಾಖಲೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಅದು ಆಕೆ ಬೆಂಗಳೂರಲ್ಲಿದ್ದದ್ದು, ಅದರ ಜೊತೆಗೆ ಶಿವಮೊಗ್ಗಕ್ಕೆ ಹೋಗಿರುವಂಥದ್ದು, ಉಡುಪಿಗೆ ಹೋಗಿರುವಂಥದ್ದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಇವತ್ತು ಬಂದಂಥ ಸಂದರ್ಭದಲ್ಲೂ ಅದನ್ನು ವಿಚಾರಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮುಂದಿನ ಆಗಸ್ಟ್ 29ನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗ್ತೇನೆ ಅನ್ನುವಂಥದ್ದನ್ನು ಆಕೆಯೇ ಹೇಳ್ಕೊಂಡಿರುವಂಥದ್ದು. ಆದರೆ ಇವತ್ತು ಏಕಾಏಕಿ ಬಂದಿರೋದ್ರಿಂದ ಅಧಿಕಾರಿಗಳು ಇವತ್ತು ತಿಮರೋಡಿಯ ಮನೆಗೆ ಸರ್ಚ್ ವಾರೆಂಟ್ ಇಟ್ಕೊಂಡು ಹೋಗಿರುವಂಥ ಹಿನ್ನೆಲೆಯಲ್ಲಿ ಯಾರು ಕಚೇರಿಯಲ್ಲಿ ಇರಲಿಲ್ಲ. ಈಗ ಆದರೂ ಅಧಿಕಾರಿಗಳು ಬಂದು ಈಗ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಇವತ್ತು ವಾಪಸ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನುವಂಥ ಪಟ್ಟಿ ಹಿಡಿದಿರುವಂಥ ಸುಜಾತಾ ಈ ಹಿನ್ನೆಲೆಯಲ್ಲಿ ಈಗ ವಿಚಾರಣೆಯನ್ನು ನಡೆಸಿದ್ದಾರೆ. ಪ್ರಾಥಮಿಕವಾದಂಥ ವಿಚಾರಣೆಗಳನ್ನು ನಡೆಸಿದ್ದಾರೆ. ಇದನ್ನು ಯಾವ ಕಾರಣಕ್ಕಾಗಿ ಈ ಕಥೆಯನ್ನು ಮಾಡಿರುವಂಥದ್ದು, ನಿಜವಾಗಿಯೂ ಮಗಳಿದ್ಲಾ, ಇಲ್ಲದಿದ್ದರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ಕೊಂಡಿರುವಂಥದ್ದು, ಈ ರೀತಿಯಾದಂಥ ಪ್ರಾಥಮಿಕವಾದಂಥ ತನಿಖೆಯನ್ನು ಆರಂಭಿಸಿದ್ದಾರೆ. ಇನ್ನೂ ಒಂದಷ್ಟು ಗಂಟೆಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆ ಇದೆ. ಜೊತೆಗೆ ಮತ್ತೆ ಮುಂದಿನ ದಿನಗಳು ನಾಳೆನೂ ಮತ್ತೆ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳಿರುವಂಥದ್ದು. ಅರುಣ್.